ಹಾಗಾದ್ರೆ ಇದನ್ನ ಹಾಗೆ ಅಲ್ಲೇ ಬಿಟ್ಬಿಡ್ಬೋದಲ್ಲ, ಕ್ಲೀನ್ ಮಾಡೋ ಅವಶ್ಯಕತೆ ಇದೆಯಾ? ಡ್ರಾಪ್ಸ್ ಹಾಕೊಂಡಾಗ್ಲೂ ಕಿವಿ ನೋವು ಬರ್ಬೋದು, ಅದಕ್ಕೋಸ್ಕರ ಡ್ರಾಪ್ಸ್ ಡಿಸ್ಕಂಟಿನ್ಯೂ ಮಾಡಬೇಡಿ ಅಂತ. ಈ ಗುಗ್ಗೆ ಕಲೆಕ್ಟ್ ಆದ್ರೂ ಕೂಡ ತೊಂದರೆ ಆಗೋದಂತೂ ಖಂಡಿತ. ಕೆಲವರಿಗೆ ಏನು ಕಾರಣ ಇಲ್ಲದೆ ಕೆಮ್ಮು ಬರ್ತಾ ಇರುತ್ತೆ, ಕೆಲವರಿಗೆ ತಲೆ ಸುತ್ತು ಬರ್ತಾ ಇರುತ್ತೆ. ಕಾದ ಎಣ್ಣೆನ ಕಿವಿಗೆ ಹಾಕಿ ಕೂಡ ತೆಗೆಯೋದು ಒಂದು ರೂಢಿನಲ್ಲಿದೆ. ಅದು ನಿಜವಾಗ್ಲೂ ಉಪಯೋಗಕ್ಕೆ ಬರತ್ತಾ? ವ್ಯಾಕ್ಸೇ ಇದೆಯಾ ಅಥವಾ ಬೇರೆ ಏನಾದ್ರು ರೀಸನ್ಗೆ ಬ್ಲಾಕ್ ಆಗಿದೆಯಾ ಅಂತ. ಅಕಸ್ಮಾತ್ ವ್ಯಾಕ್ಸೇ ಇದ್ರೆ ಜೈ ಶ್ರೀ ಗುರುದೇವ್. ಎಲ್ಲರಿಗೂ ನಮಸ್ಕಾರ. BGS MCH ಆರೋಗ್ಯವಾಣಿ, ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಶಿಲ್ಪಾ, ಪ್ರೊಫೆಸರ್ ಫಿಸಿಯಾಲಜಿ ಡಿಪಾರ್ಟ್ಮೆಂಟ್, BGS ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್. ಈಗ ಇವತ್ತು ಡೈರೆಕ್ಟಾಗಿ ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ. ನಿಮ್ಮ ಕಿವಿನಲ್ಲಿ ಗುಗ್ಗೆ ಅಥವಾ ಇಯರ್ ವ್ಯಾಕ್ಸ್ ಅಂತ ಹೇಳ್ತೀವಲ್ಲ, ಅದು ಸೇರ್ಕೊಂಡಿದೆ ಅಂತ ನಿಮ್ಗೆ ಅನ್ಸಕ್ ಶುರು ಆಗುತ್ತೆ, ಅಥವಾ ಏನೋ ಬ್ಲಾಕ್ ಆಗಿದೆ ಕಿವಿ ಅಂತ ಅನ್ಸುತ್ತೆ. ಗುಗ್ಗೆಯಿಂದ ಇರ್ಬೋದು ಅಂತ ಹೇಳಿ ಅದನ್ನು ತೆಗೆಯೋ ಪ್ರಯತ್ನ ಮಾಡ್ತೀರಾ. ಈಗ ತೆಗೆಯೋದಕ್ಕೆ ನೀವು ಏನನ್ನು ಉಪಯೋಗಿಸ್ತೀರಾ? ಇಯರ್ಬಡ್ಸ್ ಅಥವಾ ಸೇಫ್ಟಿ ಪಿನ್, ಹೇರ್ ಪಿನ್, ಈ ಥರ ಹಲವಾರು ವಿಧಾನಗಳಿದೆ ಅದನ್ನು ತೆಗೆಯೋದಕ್ಕೆ ಅಂತ ಜನಸಾಮಾನ್ಯರು ದಿನನಿತ್ಯ ಉಪಯೋಗಿಸೋದು. ಆದರೆ ಇಷ್ಟರಲ್ಲಿ ಯಾವುದು ಉಪಯೋಗಿಸೋದು ಸೂಕ್ತ ಅನ್ನೋದನ್ನು ತಿಳ್ಕೊಂಡು ಉಪಯೋಗಿಸಿದ್ರೆ ಅದು ತುಂಬ ಒಳ್ಳೆಯದು. ಸರಿ, ಈಗ ಇದು ಯಾವ್ದು ಉಪಯೋಗಿಸೋದು, ಯಾವ್ದು ಉಪಯೋಗಿಸಿ ತೆಗಿಬೇಕು ಗೊತ್ತಾಗಿಲ್ಲ, ಹಾಗೆ ಬಿಟ್ರೆ ಏನಾಗತ್ತೆ? ತೊಂದರೆ ಏನಾದರೂ ಇದೆಯಾ? ಈಗ ನೀವು ಅಂದ್ಕೊಂಡಿರೋ ಉತ್ತರ ಸರಿನಾ ತಪ್ಪಾ ಅಂತ ತಿಳಿಸಿ ಹೇಳೋದಕ್ಕೆ ಅಂತ ಇವತ್ತು ನಮ್ಮ ಜೊತೆ BGS ಮೆಡಿಕಲ್ ಕಾಲೇಜಿನಲ್ಲಿ ಕೆಲಸ ಮಾಡ್ತಿರೋ ಅಂಥ ಕಿವಿ, ಮೂಗು ಮತ್ತು ಗಂಟಲು ತಜ್ಞರಾದಂತಹ ಡಾಕ್ಟರ್ ವೆಂಕಟರಾಜಮ್ಮ ಮೇಡಮ್ನವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಮೇಡಮ್. BGS ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ನ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದಕ್ಕಾಗಿ ನಿಮಗೆ ವಂದನೆಗಳು. ಈಗ ಮೇಡಮ್, ಕಿವಿನಲ್ಲಿ ಗುಗ್ಗೆ ಅಂತ ಏನು ಹೇಳ್ತೀವಿ ಕನ್ನಡದಲ್ಲಿ, ಅಂದರೆ ಇಯರ್ ವ್ಯಾಕ್ಸ್, ಅದು ಏನಕ್ಕಾಗತ್ತೆ? ನಮ್ಮ ಕಿವಿನಲ್ಲಿ ಹೇಗಾಗಬಹುದು? ಗುಗ್ಗೆ ಅನ್ನೋದು ಸ್ವಾಭಾವಿಕವಾಗಿ ಮೈಯಲ್ಲಿ ಸೆಕ್ರೇಟ್ ಆಗುವಂಥದ್ದು, ಎಸ್ಪೆಷಲಿ ಕಿವಿನಲ್ಲಿ ಸೆಕ್ರೇಟ್ ಆಗುವಂಥ ಒಂದು ಸೆಕ್ರೇಷನ್ಸ್ಗೆ ನಾವು ಗುಗ್ಗೆ ಅಂತ ಕರಿತೀವಿ. ಇಟ್ಸ್ ಆ್ಯಕ್ಚುಲಿ ಒಂದು ಕಾಂಬಿನೇಷನ್. ಅದು ಮೈಯಲ್ಲಿ ನಮಗೆ ಚರ್ಮದಲ್ಲಿ ಬೆವರಿನ ಗ್ರಂಥಿಗಳಿರುತ್ತೆ, ಮತ್ತು ಎಣ್ಣೆ ಸ್ರವಿಸತಕ್ಕಂಥ ಗ್ರಂಥಿಗಳು ಇರುತ್ತೆ. ಆದರೆ ಕಿವಿನಲ್ಲಿ ಸ್ಪೆಷಲ್ ಆಗಿ ಅದಕ್ಕೆ ಅಂತಲೇ ಸೆರಿಮಿನಸ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ, ಅದು ಪ್ಲಸ್ ಸ್ವೆಟ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಅದ್ರ ಜೊತೆಗೆ ಕಿವಿನಲ್ಲಿ ನಾರ್ಮಲ್ ಆಗಿ ಸ್ಕಿನ್ ಮೇಲ್ಗಡೆ ಲೇಯರು ನಮಗೆ ಪ್ರತಿದಿನ ಆಚೆ ಡಿಸ್ಕೊಮೇಟ್ ಆಗ್ತಾ ಇರುತ್ತೆ. ಅದೆಲ್ಲ ಸೇರಿ ಕಾಂಬಿನೇಷನಲ್ಲಿ ಅದು ಡಿಪೆಂಡಿಂಗ್ ಆನ್ ದಿ ವಾಟರ್ ಕಂಟೆಂಟ್ ಆರ್ ಆಯಿಲಿ ಸೆಕ್ರೇಷನ್ಸ್ ಗುಗ್ಗೆ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಕೆಲವ್ರಿಗೆ ಆಯಿಲಿ ಸೆಕ್ರೇಷನ್ಸ್ ಕಮ್ಮಿ ಇರೋರಿಗೆ ಅದು ಡ್ರೈ ಪೌಡ್ರ್ ಥರ ಇರ್ಬೋದು, ಅಥವಾ ಸ್ಕೇಲಿ ಥರನೂ ಇರ್ಬೋದು. ಇಲ್ಲ ಜಾಸ್ತಿ ಇರೋರಿಗೆ, ಸ್ವೆಟ್ ಗ್ಲ್ಯಾಂಡ್ಸ್ ಜಾಸ್ತಿ ಇರೋರಿಗೆ ನೀರಿನ ಥರನೂ ಬರ್ಬೋದು, ಆಯಿಲಿ ಸೆಕ್ರೇಷನ್ಸ್ ಥರ ಲಿಕ್ವಿಡ್ ಥರನೇ ಇರ್ಬೋದು. ಇಲ್ಲ ತುಂಬ ಜಾಸ್ತಿ ಸೆರಿಮಿನಸ್ ಗ್ಲ್ಯಾಂಡ್ ಸೆಕ್ರೇಷನ್ಸು, ಡೆಬ್ರಿಸು ಸೇರೋರಿಗೆ ಅದು ಥಿಕ್ಕಾಗಿ ಬರ್ಬೋದು, ವ್ಯಾಕ್ಸ್ ಟೈಪ್. ಅಂದರೆ ಕಲೆಕ್ಟ್ ಈಸಿಯಾಗಿ ಅದು ಹೊರಗಡೆ ಬರೋದಕ್ಕೆ ಕಷ್ಟ ಆಗ್ಬೋದು. ಅದು ಕೆಲವರಿಗೆ ಕಲೆಕ್ಟ್ ಆಗಿ ಇಂಪ್ಯಾಕ್ಟೆಡ್ ವ್ಯಾಕ್ಸ್ ಅಂತ ನಾವು ಕರಿತೇವೆ. ಅಂದ್ರೆ ನಮ್ಮ ದೇಹದಲ್ಲಿ ಯಾವ ಗುಣ ಇರುತ್ತೆ ಅದರ ತಕ್ಕಂತೆ ಈ ಗುಗ್ಗೆ ಅನ್ನೋದು ಸೆಕ್ರೀಟ್ ಆಗ್ತಾ ಹೋಗುತ್ತೆ. ಅದ್ರ ಕನ್ಸಿಸ್ಟೆನ್ಸಿ ಅಥವಾ ಅದು ತುಂಬಾ ಗಟ್ಟಿಯಾಗೋ ತೆಳ್ಳಗೋ ಅನ್ನೋದು ಕೂಡ ನಮ್ಮ ದೇಹದ ಸ್ಥಿತಿಯ ಅವಲಂಬಿತವಾಗಿರುತ್ತೆ. ಜೊತೆಗೆ ಜೀನ್ಸ್ ಫ್ಯಾಕ್ಟರ್ ಅದರಲ್ಲಿ ಪ್ಲೇ ಮಾಡುತ್ತೆ. ಕೆಲವರು ಜಾಸ್ತಿ ಸ್ವೆಟ್ ಆಗ್ತಾರೆ, ಕೆಲವರು ಕಮ್ಮಿ ಆಗ್ತಾರೆ. ಆಮೇಲೆ ಅವರು ವಾಸ ಮಾಡುವಂಥ ಜಾಗದ ಟೆಂಪ್ರೇಚರು ಮತ್ತು ಎನ್ವಿರಾನ್ಮೆಂಟ್, ತುಂಬ ಡ್ರೈ ಏರಿಯಾಗಳಲ್ಲಿರೋರಿಗೆ ಅದೆಲ್ಲ ಎವಾಪ್ರೇಟ್, ಮಾಯಿಶ್ಚರ್ ಎಲ್ಲ ಎವಾಪ್ರೇಟ್ ಆದ್ಮೇಲೆ ಅದು ಡ್ರೈ ಆಗಿಬಿಡುತ್ತೆ. ಸೊ ನ್ಯಾಚುರಲ್ ಆಗಿ ಮೂವ್ಮೆಂಟ್, ಇವಾಗ ನಾವು ಮಾತಾಡಿದಾಗ ಅಥವಾ ಅಗಿಬೇಕಾದ್ರೆ ಜಾ ಮೂವ್ಮೆಂಟ್ ಆಗ್ತಾ ಇರುತ್ತಲ್ಲ, ಅದು ಸೆಕ್ರೇಷನ್ಸ್ನ ಆಚೆ ತಳ್ತಾ ಇರುತ್ತೆ. ಆ್ಯಕ್ಚುಲಾಗಿ ನ್ಯಾಚುರಲ್ ಆಗಿ ಅದು ಹೊರಗೆ ಬರ್ತಾ ಇರುತ್ತೆ. ಕೆಲವ್ರಿಗೆ ಏನಾದ್ರು ಮೆಕ್ಯಾನಿಕಲ್ ಅಬ್ಸ್ಟ್ರಕ್ಷನ್ಸ್ ಅಂತ ಹೇಳ್ತೀವಿ, ಒಳಗಡೆ ಕಿವಿಯ ಹೊರಭಾಗದಲ್ಲಿ ಏನಾದ್ರು ಬೆಳವಣಿಗೆನಲ್ಲೇ ಏನಾದ್ರು ವೇರಿಯೇಷನ್ಸ್ ಆಗಿರ್ಬೋದು, ಎಲಿವೇಷನ್ಸು, ಡಿಪ್ರೆಷನ್ಸ್ ಅಂತ ಕರಿತೀವಿ. ಸ್ಮೂತ್ ಸರ್ಫೇಸ್ ಇರಲ್ಲ ಅವ್ರಿಗೆ, ಅಥವಾ ಒಂದು ಫ್ರ್ಯಾಕ್ಚರ್ ಆಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಒಂದು ಸರ್ಜರಿನ ಆಗಿರ್ಬೋದು. ಅವಾಗ ಸ್ಮೂತ್ ಸರ್ಫೇಸ್ ಇಲ್ಲದೆ ಇದ್ದಾಗ, ನ್ಯಾಚುರಲ್ ಮೂವ್ಮೆಂಟ್ ಆಗದೆ ಇದ್ದಾಗ ಅದು ಅಲ್ಲೇ ಉಳ್ಕೊಂಡು ಗಟ್ಟಿ ಆಗ್ಬೋದು. ಅದನ್ನು ನಾವು ಇಂಪ್ಯಾಕ್ಟೆಡ್ ವ್ಯಾಕ್ಸ್ ಅಂತ ಕರಿತೀವಿ. ನಮ್ಮ ದೇಹದ ಗುಣಕ್ಕನುಗುಣವಾಗಿ, ಜೊತೆಗೆ ನಾವು ಇರೋ ಜಾಗ ಸುತ್ತಮುತ್ತ
ವಾತಾವರಣ ಹೇಗಿದೆ ಅದ್ರ ಮೇಲೂ ನಮಗೆ ಕಲೆಕ್ಟ್ ಆಗುವಂತ ಈ ಗುಗ್ಗೆ ಯಾವ ತರ ಇರುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಇಷ್ಟಲ್ಲದೆ ನಮ್ಮ ಕಿವಿ ಎಕ್ಸ್ಟರ್ನಲ್ ಆಡಿಟರಿ ಕೆನಾಲ್ ಅಂತ ಅದೇನ್ ಹೇಳಿದ್ರಿ, ಅದು ಉಬ್ಬು ತಗ್ಗುಗಳೇನಾದ್ರೂ ಇದ್ದಾಗ, ಕೊಳವೆ ಉಬ್ಬು ತಗ್ಗು ಇದ್ರೆ ಒಳಗಡೆ, ಅದೂ ಕಾರಣ ಆಗತ್ತೆ ಈ ಗುಗ್ಗೆ ಕಲೆಕ್ಟ್ ಆಗಿ ಅಲ್ಲೇ ಸ್ಟಕ್ ಆಗೋದಿಕ್ಕೆ. ಅಂದ್ರೆ ಅದು ಅಷ್ಟು ಸುಲಭವಾಗಿ ಆಚೆ ಬರಲ್ಲ. ಇಲ್ಲ ಅಂದ್ರೆ ನಾರ್ಮಲ್ ಆಗಿ ತಂತಾನೆ ಅದು ಆಚೆ ಬರೋ ತರ ಇರುತ್ತೆ. ಇದರಿಂದ ಏನಾದ್ರೂ ಉಪಯೋಗ ಇದೆಯಾ? ಈ ತರ ಸೆಕ್ರಿಷನ್ಸ್ ಆಗೋದ್ರಿಂದ ಏನಾದ್ರೂ ಉಪಯೋಗ ಇದೆ ನಮ್ ಕಿವಿಗೆ? ಅದು ದೇವರೇ ಸೃಷ್ಟಿಸಿರ್ತಕ್ಕಂಥ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಅಂತ ಹೇಳ್ಬೋದು. ಯಾಕಂದ್ರೆ ಕಿವಿಯ ಹೊರಭಾಗ, ಮಧ್ಯಭಾಗ ಮತ್ತೆ ಒಳಭಾಗ 3 ಪಾರ್ಟ್ಸ್ ಇರುತ್ತೆ. ಹೊರಭಾಗ ಮತ್ತು ಮಧ್ಯದ ಭಾಗದ ಮಧ್ಯದಲ್ಲೇ ಕಿವಿ ತಮಟೆ ಅಂತ ಹೇಳ್ತೀವಲ್ಲ, ಇಯರ್ ಡ್ರಮ್ ಅಂತ ಇರುತ್ತೆ. ಅದು ತುಂಬ ತಿನ್ ಪೇಪರ್ ತರ ಅಂತ ತಿನ್ ಮೆಂಬ್ರೇನ್, ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್. ಅದು ಡ್ಯಾಮೇಜ್ ಆಗದೆ ಇರೋದಕ್ಕೆ ಹೊರಗಡೆಯಿಂದ ಸೌಂಡೇ ಆಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಫಾರಿನ್ ಬಾಡೀಸ್ ಆಗಿರ್ಬೋದು, ಅಥವಾ ಯಾವ್ದೋ ಕ್ರಿಮಿ ಕೀಟಗಳ ಒಳಗಡೆ ಹೋಗ್ಬೋದು. ಅದನ್ನೆಲ್ಲ ತಡೆಯೋದಕ್ಕೆ ಈ ಪ್ರೊಟೆಕ್ಟಿವ್ ಸೆಕ್ರಿಷನ್ಸ್ನ ದೇವರು ಕ್ರಿಯೇಟ್ ಮಾಡಿದ್ದಾನೆ. ಅದಲ್ಲೇ ಸ್ಟಕ್ ಆಗಿ ಮುಂದುವರಿದ ಹಾಗೆ ತಡೆಯುತ್ತೆ ಅದು. ಈಗಷ್ಟೇ ಹೇಳಿದ್ರಿ ಇದು ನಮ್ಗೆ ಪ್ರೊಟೆಕ್ಟಿವ್ ಡಿಫೆನ್ಸ್ ತರ, ಅಂದ್ರೆ ನಮಗೆ ರಕ್ಷಣೆ ಕೊಡೋದಿಕ್ಕೆ ಅಂತಾನೆ ದೇವರು ಈ ಗುಗ್ಗೆ ಅನ್ನೋದನ್ನ ಸೃಷ್ಟಿಸಿರೋದು ಅನ್ನೋ ತರ. ಹಾಗಾದ್ರೆ ಇದನ್ನ ಹಾಗೆ ಅಲ್ಲೇ ಬಿಟ್ಬಿಡ್ಬೋದಲ್ಲ, ಕ್ಲೀನ್ ಮಾಡೋ ಅವಶ್ಯಕತೆ ಇದೆಯಾ? ಸೊ ಪೇಷಂಟು ಆಯಿಲಿ ಸೆಕ್ರೆಷನ್ಸ್ ಇದ್ದಾಗ ಕೆಲವು ಸಲ ಅವರಿಗೆ ಬರೀ ಕಿವಿನಲ್ಲಿ ಏನೋ ಇದೆ ಅನ್ನೋ ಒಂದು ಡಿಸ್ಕಂಫರ್ಟ್ ಅಥವಾ ಅಸಹಜತೆ ಅಂತ ಅನ್ಸುತ್ತೆ, ಕ್ಲೀನ್ ಮಾಡ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ. ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಸೆಕ್ರೆಷನ್ಸ್ ಇದ್ದಾಗ ಅವರಿಗೆ ಕಿವಿ ಬ್ಲಾಕ್ ಆಗಿದೆ, ನಂಗೆ ಸರಿ ಕೇಳಿಸ್ತಾ ಇಲ್ಲ, ಕಿವಿ ಮುಚ್ಕೊಂಡಾಗಿದೆ ಅಂತ ಅನ್ಸುತ್ತೆ. ಕೆಲವರಿಗೆ ಏನು ಕಾರಣ ಇಲ್ಲದೆ ಕೆಮ್ಮು ಬರ್ತಾ ಇರುತ್ತೆ, ಕೆಲವ್ರಿಗೆ ತಲೆ ಸುತ್ತು ಬರ್ತಾ ಇರುತ್ತೆ. ಈ ತರ ಸಿಂಪ್ಟಮ್ಸ್ ಇದ್ದಾಗ ಪೇಷಂಟ್ಸು ಯೂಶುವಲ್ ಆಗಿ ಹಾಸ್ಪಿಟ್ಲಿಗೆ ಬರ್ತಾರೆ. ಈಗ ನೀವು ಹೇಳ್ದಾಗೆ ಒಂದು ಕೇಳಿಸೋ ಪ್ರಮಾಣ ಕಡಿಮೆ ಆಗ್ಬೋದು, ಅಥವಾ ಕೆಲವರು ಸಡನ್ ಕಾಫ್ ಬರ್ತಾ ಇದೆ, ಕೆಮ್ಮು ಬರ್ತಾ ಇದೆ ಅಂತ ಬರ್ತಾರೆ, ಆದ್ರೆ ಗಂಟ್ಲಲ್ಲಿ ತೊಂದರೆ ಇರಲ್ಲ, ಲಂಗ್ಸ್ ಅಲ್ಲಿ ತೊಂದರೆ ಇರಲ್ಲ. ಸೊ ಈ ಗುಗ್ಗೆ ಕಲೆಕ್ಟ್ ಆದ್ರೂ ಕೂಡ ತೊಂದರೆ ಆಗೋದಂತೂ ಖಂಡಿತ. ಕೆಮ್ಮು ಬರ್ಬೋದು, ಇರಿಟೇಟ್ ಆಗಬಹುದು, ಅಥವಾ ಕೇಳಿಸೋದು ಕಡಿಮೆ ಆಗ್ಬೋದು. ಈ ತರ ಹೀಗೆಲ್ಲ ಇದ್ದಾಗ ಅವ್ರ ಮನೆಯಲ್ಲೇ ನಾನು ಕಿವಿನ ಕ್ಲೀನ್ ಮಾಡ್ಕೊಂತೀನಿ ಅಂದ್ರೆ ಹೇಗೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ? ಯಾಕಂದ್ರೆ ನಮ್ಗೆ ಗೊತ್ತಿರೋಂಗೆ ಈ ಸೇಫ್ಟಿ ಪಿನ್ನು, ಹೇರ್ ಪಿನ್ನು, ಇಲ್ಲಾಂದ್ರೆ ಇಯರ್ ಬಡ್ಸ್ ಅಂತದನ್ನೆಲ್ಲ ತುಂಬಾ ಕಾಮನ್ ಆಗಿ ಯೂಸ್ ಮಾಡಿ ಕೂತಾಗ ಹಾಗೆ ಮಾತಾಡ್ತಾ ಕ್ಲೀನ್ ಮಾಡ್ಕೊಳ್ಳೋದು ಅದು ಕಾಮನ್ ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಯಾವ್ದನ್ನ ಉಪಯೋಗಿಸಿ ಅವ್ರು ಕ್ಲೀನ್ ಮಾಡ್ಕೊಬಹುದು ಅಂತ? ಅವರು ಯಾವಾಗ ಅವ್ರಿಗೆ ಇಯರ್ ಬಡ್ ಅಲ್ಲಿ ಅಥವಾ ನ್ಯಾಚುರಲ್ ಸೆಕ್ರೆಷನ್ಸ್ ಅಲ್ಲಿ ವ್ಯಾಕ್ಸ್ ಆಚೆ ಬರ್ತಾ ಇಲ್ಲ ಅಂತ ಅನ್ಸುತ್ತೋ, ಅವ್ರಿಗೆ ಒಳಗಡೆ ಕಿವಿಯ ಹೊರಭಾಗದ ಸೂಕ್ಷ್ಮತೆ ಗೊತ್ತಿರಲ್ಲ, ಎಷ್ಟು ಆಳ ಅವ್ರು ಹೋಗ್ಬೋದು, ಎಷ್ಟು ಇದು ಇಯರ್ ಡ್ರಮ್ ಯಾವ ಥರ ಒಂದು ಸ್ಟ್ರಕ್ಚರ್ ಅನ್ನೋದು ಒಂದು ಐಡಿಯಾ ಇರಲ್ಲ. ಸೊ ಅವರೇ ಮಾಡ್ಕೊಳ್ಳೋಕೆ ಹೋಗಿ ಕಿವಿನ ಡ್ಯಾಮೇಜ್ ಮಾಡ್ಕೊಳ್ಳೋ ಅಂಥ ಅಪಾಯ ಜಾಸ್ತಿ ಇರುತ್ತೆ. ಸೊ ಅವ್ರ ಕೈಯಲ್ಲಿ ಆ ಥರ ಅಂತ ಅನ್ನಿಸ್ದಾಗ ಅವರು ತಜ್ಞ ವೈದ್ಯರ ಹತ್ರ ಹೋಗಿ ತೋರಿಸ್ಕೊಳ್ಳೋದೇ ಒಳ್ಳೆಯದು. ಈ ಪಿನ್ ಅದೆಲ್ಲ ಉಪಯೋಗಿಸೋದು ಒಳ್ಳೇದಲ್ಲ? ಯಾವುದು ಒಳ್ಳೇದಲ್ಲ, ಅದು ಯಾವುದು ಒಳ್ಳೇದಲ್ಲ, ಇನ್ಕ್ಲೂಡಿಂಗ್ ಇಯರ್ ಬಡ್ಸ್ ಯಾವುದು ಒಳ್ಳೇದಲ್ಲ. ಓಕೆ. ಈಗ ಇನ್ನೊಂದು ಚಿಕ್ಕದಾಗಿ ಅಂಗಡಿಗಳಲ್ಲಿ ಸಿಗುತ್ತೆ, ಏನಂದ್ರೆ ಕಿವಿ ಕ್ಲೀನ್ ಮಾಡೋದಿಕ್ಕೆ ಅಂತಾನೆ ಇರುತ್ತೆ, ಅದ್ರಲ್ಲಿ ಒಂದು ಲೈಟ್ ಬರುತ್ತೆ, ನೀವು ನೋಡಿರ್ತೀರ ಅದನ್ನ. ಆ ಲೈಟ್ ಅನ್ನ ಆನ್ ಮಾಡಿ ನಾವು ಹಿಂಗೆ ಹಾಕಿದ್ರೆ ನಮಗ್ ಪೂರ್ತಿ ಕಾಣುತ್ತೆ ಎಲ್ಲಿ ಕಟ್ಟಿದೆ ಗುಗ್ಗೆ ಅನ್ನೋದು, ಅದ್ ಹೇಗ್ ತೆಗಿಬಹುದು ಎಲ್ಲ ಕಾಣುತ್ತೆ. ಸೊ ಆ ತರದನ್ನ ಬೇಕಾದ್ರೆ ಮನೇಲಿ ಉಪಯೋಗಿಸ್ಕೋಬಹುದಲ್ವಾ ಹಾಗಾದ್ರೆ ಕ್ಲೀನ್ ಮಾಡೋದಕ್ಕೆ? ಇನ್ನೊಬ್ರು ನೋಡಿ ಮಾಡಿ ತೆಗಿಬೇಕಾಗುತ್ತೆ, ಅವ್ರೇ ಮಾಡ್ಕೊಳ್ಳೋದು ಅದ್ರಲ್ಲಿ ಕಷ್ಟ ಆಗುತ್ತೆ. ಸೊ ಇನ್ನೊಬ್ರಿಗೂ ಅಷ್ಟೇ, ಅವರು ದೇ ಶುಡ್ ಬಿ ವೆರಿ ಕೇರ್ಫುಲ್. ಚರ್ಮಕ್ಕಾಗ್ಲಿ ಅಥವಾ ಕಿವಿ ತಮಟೆಗಾಗ್ಲಿ ಡ್ಯಾಮೇಜ್ ಆಗದಿರ ತೆಗಿಬೇಕಾಗುತ್ತೆ. ಕೆಲವು ಸಲ ವ್ಯಾಕ್ಸ್ ತುಂಬಾ ಗಟ್ಟಿ ಇದ್ರೆ ಅವ್ರು ಇಮಿಡಿಯೇಟ್ ಆಗಿ ತೆಗಿಯೋದು ಕಷ್ಟ ಆಗುತ್ತೆ. ವ್ಯಾಕ್ಸ್ ಸಾಫ್ಟ್ ಆಗೋಂಗೆ ಏನಾದ್ರು ಡ್ರಾಪ್ಸ್ ಏನಾದ್ರು ಡಾಕ್ಟರ್ ಕೈಲಿ ಬರ್ಸ್ಕೋಬೇಕು, ಇಲ್ಲ ನ್ಯೂಟ್ರಲ್ ಆಯಿಲ್ಸ್ ಅಂತ ಹೇಳ್ತೀವಿ, ಆಲಿವ್ ಆಯಿಲ್ ಅಥವಾ ಮಿನರಲ್ ಆಯಿಲ್, ಅದನ್ನ ಒಂದೆರಡು ಡ್ರಾಪ್ಸ್ ಇನ್ಸ್ಟಿಲ್ ಮಾಡಿ 1 or 2 days ಸಾಫ್ಟ್ ಆದ್ಮೇಲೆ ಬೇಕಾದ್ರೆ ದೇ ಕ್ಯಾನ್ ಟ್ರೈ. ನೀವು ಆಯಿಲ್ ಅಂತ ಹೇಳಿದಾಗ ಇದನ್ನ ನೆನಪಾಯ್ತು, ಈ ಕಾದ ಎಣ್ಣೆನ ಕಿವಿಗೆ ಹಾಕಿ ಕೂಡ ತೆಗಿಯೋದು ಒಂದು ರೂಢಿನಲ್ಲಿ ಇದೆ. ಅದು ನಿಜವಾಗ್ಲೂ ಉಪಯೋಗಕ್ಕೆ ಬರತ್ತಾ, ಒಳ್ಳೇದಾ, ಹೇಗೆ ಅದು? ಕಾದ ಎಣ್ಣೆ ಅಂದ್ರೆ ವಾರ್ಮ್ ಆಗಿರ್ಬೇಕಷ್ಟೇ, ಬಾಯ್ಲಿಂಗ್ ಇರಬಾರ್ದು. ಅದು ನ್ಯೂಟ್ರಲ್ ಇರಿಟೆಂಟ್ ಆಯಿಲ್ ಆಗಿರಬಾರ್ದು. ಜೊತೆಗೆ ವ್ಯಾಕ್ಸ್ ಇರಬೇಕು ಕಿವಿನಲ್ಲಿ. ಇಂಪ್ಯಾಕ್ಟೆಡ್ ವ್ಯಾಕ್ಸ್ ಇದ್ದಾಗ ನೀವು ಆಯಿಲ್ ಹಾಕೊಂಡ್ರೆ ಇಟ್ ಬಿಕಮ್ಸ್ ಸಾಫ್ಟ್. ಆಯಿಲೇ ಇದ್ದಾಗ ನಿಮ್ಗೆ ಯಾವುದೋ ಬೇರೆ ಕಾರಣಕ್ಕೆ ಕಿವಿ ಬ್ಲಾಕ್ ಆಗಿದೆ, ಈಗ ನೆಗಡಿ ಆದಾಗ ಮೂಗ್ ಬ್ಲಾಕ್ ಆದಾಗ ಕಿವಿನೂ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಕೇಳಿಸೋದು ಕಡಿಮೆ ಇರುತ್ತೆ. ಅವರು ಅದ್ರ ಬಗ್ಗೆ ಗಮನ ಕೊಡದೆ ನನ್ನ ಕಿವಿನಲ್ಲಿ ವ್ಯಾಕ್ಸ್ ಇರೋದಕ್ಕೆ ಬ್ಲಾಕ್ ಆಗಿದೆ ಅಂತ ಅಂದ್ಕೊಂಡು ಚೆನ್ನಾಗಿ ಕ್ಲೀನ್ ಆಗಿರೋ ಕಿವಿ ಮೇಲೆ ಅದು ಆಯಿಲ್ ಹಾಕೊಂಡ್ಬಿಟ್ರೆ ಇಟ್ ವಿಲ್ ಬರ್ನ್ ದ ಸ್ಕಿನ್ನು ಸುಟ್ಟೋಗುತ್ತೆ, ಮತ್ತು ಕಿವಿ ತಮಟನ್ನು ತೂತಾಗೋಗ್ಬಿಡುತ್ತೆ, ಬೆಂದಂಗೆ ಆಗ್ಬಿಡುತ್ತೆ. ಸೊ ವಿತೌಟ್ ಇದೆಯಾ ಇಲ್ವಾ ನೋಡ್ಕೊಳ್ದಿರಾನೆ ಬ್ಲೈಂಡ್ ಆಗಿ ಹಾಕೋಬಾರ್ದು. ಕಣ್ಣಿಗೆ ಕಾಣಿಸಿದ್ರಷ್ಟೇ ಅದರಲ್ಲೂ ಎಣ್ಣೆಯ
ಬಿಸಿ ತಾಪಮಾನ ಎಷ್ಟಿದೆ ಅಂತ ಪರೀಕ್ಷೆ ಮಾಡಿ ನಂತರ ಹಾಕಿದ್ರೆ ಪರವಾಗಿಲ್ಲ ಅಂತ ಹೇಳ್ತೀರಾ. ಓಕೆ, ಈಗ ತಮಟೆ ತೂತಾಗೋ ಚಾನ್ಸಸ್ ಇರುತ್ತೆ ಈ ತರ ಎಲ್ಲ ಉಪಯೋಗಿಸಿದಾಗ, ಸೊ ತುಂಬಾ ಹುಷಾರಾಗೇ ಇರಬೇಕು. ಈಗ ಈ ತರ ಎಲ್ಲ ತೊಂದರೆ ಇದೆ, ಮನೆಯಲ್ಲಿ ಟ್ರೈ ಮಾಡಿದ್ರು ನೀವ್ ಹೇಳಿದ ರೀತಿನಲ್ಲೇ ಅಂಡರ್ ವಿಷನ್ ಅಂದ್ರೆ ನೋಡ್ಕೊಂಡು ತೆಗಿಯಕ್ಕೆಲ್ಲ ಪ್ರಯತ್ನ ಪಟ್ರು, ಆದ್ರೂ ಆಗ್ತಾ ಇಲ್ಲ ಅಂತ ಟೈಮಲ್ಲಿ ನಿಮ್ಮ ಹತ್ರ ಬರ್ತಾರೆ ಪೇಷಂಟ್ಸ್ ಬಂದಾಗ ನೀವು ಅದನ್ನ ಯಾವ ತರ ಪರೀಕ್ಷೆ ಮಾಡಿ ಓಕೆ ಇದು ವ್ಯಾಕ್ಸ್ ಇಂಪ್ಯಾಕ್ಟ್ ಆಗಿದೆ ಅಥವಾ ಏನು ಅಂತ ಯಾವ ತರ ಪರೀಕ್ಷೆ ಮಾಡ್ತೀರಾ ನೀವು? ಅದೇ ನಾವು ಪ್ರಾಪರ್ ಓಟೋಸ್ಕೋಪಿಕ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ನಮ್ಮ ಹತ್ರ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಅದನ್ನೇ ನೋಡೋದಕ್ಕೆ ಅಂತಾನೆ ಮ್ಯಾಗ್ನಿಫೈಡ್ ಲೆನ್ಸ್ ಇರುತ್ತೆ. ಅದರಲ್ಲಿ ನಮಗೆ ಕ್ಲೀನ್ ಆಗಿ ಕಾಣುತ್ತೆ ಏನಿದೆ ಒಳಗಡೆ, ವ್ಯಾಕ್ಸೇ ಇದೆಯಾ ಅಥವಾ ಬೇರೆ ಏನಾದ್ರು ರೀಸನ್ಗೆ ಬ್ಲಾಕ್ ಆಗಿದೆಯಾ ಅಂತ. ಅಕಸ್ಮಾತ್ ವ್ಯಾಕ್ಸೇ ಇದ್ರೆ ಅದು ತುಂಬಾ ಸಾಫ್ಟ್ ಆಗಿದ್ದು ಇಮಿಡಿಯೇಟ್ ಆಗಿ ತೆಗಿಯೋಂಗಿದ್ರೆ ಆಗ್ಲೇ ತೆಗೆದು ಕಳಿಸ್ತೀವಿ, ಕ್ಯೂರೇಟಿಂಗ್ ಅಂತ ಹೇಳ್ತೀವಿ. ಇಲ್ಲ ಡ್ರೈ ಪೌಡರ್ ತರ ಇತ್ತು ಅಥವಾ ಸ್ಕೇಲಿ ತರ ಇತ್ತು ಅಂತಂದ್ರೆ ಅದನ್ನ ವಾರ್ಮ್ ವಾಟರಲ್ಲಿ ಇರಿಗೇಟ್ ಮಾಡಿ ಸಿರಿಂಜಿಂಗ್ ಅಂತ ಹೇಳ್ತೀವಿ, ಅದ್ರ ಪ್ರಕಾರ ತೆಗಿತೀವಿ. ಇಲ್ಲ ಬೇರೆ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ವಿ ಕ್ಯಾನ್ ಟೇಕ್ ಇಟ್ ಔಟ್. ಈಗ ಸಾಫ್ಟ್ ಆಗಿದ್ರೆ ಇಮಿಡಿಯೇಟ್ ಆಗಿ ತೆಗಿತೀರಾ, ಗಟ್ಟಿ ಆದ್ರೆ ಅದಕ್ಕೆ ಬೇರೆ ರೀತಿಗಳು ಬೇಕು ಅಂತ ಹೇಳಿದ್ರಿ. ಅಂದ್ರೆ ಗಟ್ಟಿ ಇದ್ದಾಗ ಅವತ್ತೇ ತೆಗಿಬೋದಾ, ಯಾವ ತರ? ಇಲ್ಲ, ತುಂಬಾ ಗಟ್ಟಿ ಇದ್ರೆ ನಾವು ಒಂದೊಂದು 2-3 ದಿವಸ ಪೇಷಂಟ್ಗೆ ಡ್ರಾಪ್ಸ್ ಹಾಕೊಂಡು ಒಂದು 2 to 3 days 2 ಡ್ರಾಪ್ಸ್ ಹಾಕೊಂಡು ಸಾಫ್ಟ್ ಆದ್ಮೇಲೆ ಬನ್ನಿ ಅಂತ ಹೇಳಿ ಕಳಿಸ್ತೀವಿ. ಕೆಲವು ಸಲ ಏನಾಗುತ್ತೆ, ತುಂಬಾ ಹಾರ್ಡ್ ಆಗಿರೋ ವ್ಯಾಕ್ಸ್ಗೆ ನಾವು ಡ್ರಾಪ್ಸ್ ಬರ್ದು ಕಳಿಸಿದಾಗ ಅದು ಸಾಫ್ಟ್ ಆಗೋಕೆ ಶುರು ಆದಾಗ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಎಕ್ಸ್ಪ್ಯಾಂಡ್ ಆದಾಗ ಪೇಷಂಟ್ಗೆ ಕಿವಿ ನೋವು ಶುರು ಆಗುತ್ತೆ. ಅದು ಲಿಮಿಟೆಡ್ ಕ್ಯಾವಿಟಿ ಇರುತ್ತೆ, ಅದು ಎಕ್ಸ್ಪ್ಯಾಂಡ್ ಆಗೋಕೆ ಜಾಗ ಇರಲ್ಲ, ಬೋನ್ ಕೆನಾಲ್ ತರ ಇರುತ್ತಲ್ಲ, ಅಲ್ಲಿ ಇಂಪ್ಯಾಕ್ಟ್ ಆಗಿದ್ರೆ ಅದು ಪೇಷಂಟ್ಗೆ ಪೇಯ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಪೇಷಂಟ್ನ ಎಜುಕೇಟ್ ಮಾಡಬೇಕು. ಡ್ರಾಪ್ಸ್ ಹಾಕೊಂಡಾಗ್ಲೂ ಕಿವಿ ನೋವು ಬರ್ಬೋದು, ಅದಕ್ಕೋಸ್ಕರ ಡ್ರಾಪ್ಸ್ ಡಿಸ್ಕಂಟಿನ್ಯೂ ಮಾಡಬೇಡಿ ಅಂತ. ಅದು ಸಾಫ್ಟ್ ಆದಮೇಲೆ ಅದು ಪೇನ್ ಕಿಲ್ಲರ್ಸ್ ಏನಾದ್ರು ಬರ್ಕೊಟ್ಟಿರ್ತೀವಿ, ಅದನ್ನು ತೊಗೊಂಡು ಸಾಫ್ಟ್ ಆದಮೇಲೆ ಬಂದಾಗ ನಾವು ತೆಕ್ಕೊಡ್ತೀವಿ. ನೀವು ಸಾಫ್ಟ್ ಆದ್ಮೇಲೆ ಬಂದಾಗ ತೆಕ್ಕೊಡ್ತೀರಾ, ಹೇಗೆ ತೆಗಿತೀರಾ ನೀವು ಅದನ್ನ? ಅದು ಕೆಲವು ಸಲ ಕ್ಯೂರೇಟಿಂಗ್ ಅಂತ ಮಾಡ್ತೀವಿ, ಅದಕ್ಕೆ ಸ್ಪೆಷಲೈಸ್ಡ್ ಇನ್ಸ್ಟ್ರೂಮೆಂಟ್ ಇರುತ್ತೆ. ಅದನ್ನ ಪೇಸ್ಟ್ರಿ ಥರ ಇದ್ರೆ ಅದನ್ನು ಪೀಸ್ ಬೈ ಪೀಸ್ ತೆಗೆದುಕೊಟ್ಬಿಡ್ತೀವಿ, ಬಂದ್ಬಿಡುತ್ತೆ. ಇಲ್ಲ ಅಂದರೆ ಕೆಲವು ಸಲ ಸಿರಿಂಜಿಂಗ್ ಮಾಡಿದ್ರು ಬರುತ್ತೆ. ಸೊ ಆಚೆಯಿಂದ ನೀವು ಓಟೋಸ್ಕೋಪಿಕ್ ಎಕ್ಸಾಮಿನೇಷನ್ ಮಾಡಿದಾಗ್ಲೇನೆ ಎಲ್ಲ ನೀಟಾಗಿ ಗೊತ್ತಾಗುತ್ತೆ. ಸೊ ಇದಕ್ಕೆ ಅಂತ ಸ್ಪೆಷಲ್ ಆಗಿ ನಾವು ಎಕ್ಸ್ರೇ ಮಾಡಿಸ್ಬೇಕು, ಇನ್ನೊಂದು ಮಾಡಿಸ್ಬೇಕು, ಆ ಥರ ಏನೂ ಇಲ್ಲ. ಎಕ್ಸ್ರೇ ಅವಶ್ಯಕತೆ ಎಲ್ಲ ಏನಿರಲ್ಲ. ಕೆಲವು ಸತಿ ವ್ಯಾಕ್ಸ್ ತುಂಬಾ ಗಟ್ಟಿ ಇದ್ದಾಗ ನಾವು ವ್ಯಾಕ್ಸ್ ಸಾಲ್ವೆಂಟ್ ಎಲ್ಲ ಬರ್ಕೊಟ್ಟು, ಇಯರ್ ಡ್ರಾಪ್ಸ್ ಎಲ್ಲ ಬರ್ಕೊಟ್ಟು ಅದು ಸಾಫ್ಟ್ ಆದ್ಮೇಲೆ ವಾಪಸ್ ಒಂದು 3 days ಆದ್ಮೇಲೆ ಬರಕ್ಕೆ ಹೇಳಿರ್ತೀವಿ. ಅವಾಗ್ಲೂ ನಾವು ಕ್ಯೂರೇಟಿಂಗ್ ಅಂತ ಒಂದು ಸ್ಪೆಷಲೈಸ್ಡ್ ಇನ್ಸ್ಟ್ರೂಮೆಂಟ್ ಇಂದ ಅದನ್ನ ಪೇಸ್ಟ್ ತರ ಇರೋದನ್ನ ತೆಗೆಯೋದಕ್ಕೆ ಟ್ರೈ ಮಾಡ್ತೀವಿ. ಇಲ್ಲ ಕೆಲವು ಸಲ ಸಿರಿಂಜಿಂಗ್ ಅಂತಾನೂ ಮಾಡ್ತೀವಿ. ವಾರ್ಮ್ ವಾಟರ್ನ ಸಿರಿಂಜಲ್ಲಿ 20 ml ಸಿರಿಂಜಲ್ಲಿ ಪುಷ್ ಮಾಡಿ ಅದನ್ನು ಒಳಗಡೆಯಿಂದ ಹೊರಗೆ ತಳ್ಳೋ ಹಾಗೆ ಮಾಡ್ತೀವಿ. ಅದೆಲ್ಲ ಮಾಡೋಕೆ ಮುಂಚೆ ಪೇಷಂಟ್ಗೆ ಮೊದಲೇನಾದ್ರು ಕಿವಿ ಆಪರೇಷನ್ಸ್ ಏನಾರು ಆಗಿತ್ತಾ, ಅಥವಾ ಕಿವಿ ತಮಟೆ ತೂತಾಗಿ ಸೋರ್ತಾ ಇತ್ತಾ, ಅಥವಾ ನಾವು ಬೇರೆ ಒಂದು ಅಕ್ಯೂಟ್ ಓಟೈಟಿಸ್ ಮೀಡಿಯಾ ಅಂತ ಮಕ್ಕಳಿಗೆ ರಿಕರೆಂಟಾಗಿ ಯಾವಾಗಲೂ ಅಪ್ಪರ್ ರೆಸ್ಪಿರೇಟರಿ ನೆಗಡಿ ಎಲ್ಲ ಆಗ್ತಾ ಇರೋರಿಗೆ ಮಿಡ್ಲಿಯರಲ್ಲಿ ಫ್ಲೂಯಿಡ್ ಕಲೆಕ್ಟ್ ಆಗ್ತಾ ಇರುತ್ತೆ. ಅದು ಆಗದೇ ಇರೋದಕ್ಕೆ ಮತ್ತು ಗಾಳಿ ಆಡೋದಕ್ಕೆ ಅಂತ ವೆಂಟಿಲೇಟರ್ ಟ್ಯೂಬ್ಸ್ ಅಂತ ಸ್ಮಾಲ್ ಟ್ಯೂಬ್ಸ್ ಇನ್ಸರ್ಟ್ ಮಾಡಿರ್ತೀವಿ. ಅದು 3 to 6 months ಅಲ್ಲೇ ಬಿಟ್ಟಿರ್ತೀವಿ. ಸೊ ಆ ಥರ ಪೇಷಂಟ್ಸ್ಗೆ ಈ ಥರ ವ್ಯಾಕ್ಸ್ ಕಲೆಕ್ಷನ್ ಮಾಡುವಾಗ, ಇರಿಗೇಟ್ ಮಾಡುವಾಗ ವಿ ಶುಡ್ ಅವಾಯ್ಡ್, ಯಾಕಂದರೆ ಅದು ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅಂತ ಹಿಸ್ಟ್ರಿ ತೊಗೊಂಡು ವಿ ಹ್ಯಾವ್ ಟು ಡೂ ಇಟ್. ಅಂದರೆ ಈಗ ಪೇಷಂಟ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಅವರ ಕಂಡೀಷನ್ಗೆ ಅನುಗುಣವಾಗಿ ಅವ್ರಿಗೆ ಟ್ರೀಟ್ಮೆಂಟ್ ನೀವು ಕೊಡ್ತೀರಾ ಅಂತ ಆಯಿತು. ಈಗ ಕೊನೆಯದಾಗಿ ಆಲ್ಮೋಸ್ಟ್ ಎಲ್ಲ ತಿಳಿಸಿ ಹೇಳಿದ್ದೀರಾ. ಈಗ ನಮ್ಮ ವೀಕ್ಷಕರಿಗೆ ನಿಮ್ಮ ಟಿಪ್ಪಣಿಗಳು. ಯಾವುದೇ ಕಾರಣಕ್ಕೂ ಕಿವಿನಲ್ಲಿ ಗುಗ್ಗೆ ಇದೆ ಅಂತ ಅನಿಸಿದ್ರೆ ಅದನ್ನು ನೀವೇ ಇದೆ ಅಂತ ಅಂದ್ಕೊಳ್ಳೋದಲ್ಲೇ, ಕನ್ಫರ್ಮ್ ಮಾಡ್ಕೊಳ್ಳೋದಲ್ಲೇ ನೀವೇ ಮ್ಯಾನಿಪುಲೇಟ್ ಮಾಡೋಕ್ಕೆ ಹೋಗಬೇಡಿ. ವೆರಿ ಥಿನ್ ಸೆಕ್ರೇಷನ್ಸ್ ಅಂದರೆ ತೆಳುವಾಗಿರೋಂಥ ನೀರಿನಂಥ ಸೆಕ್ರೇಷನ್ಸು ಕೆಲವ್ರಿಗೆ ಇರುತ್ತೆ, ಆಯಿಲಿ ಸೆಕ್ರೇಷನ್ಸ್, ಅದು ಇಯರ್ ಬಡ್ಡಲ್ಲಿ ಕ್ಲೀನ್ ಮಾಡಿದ್ರೆ ಓಕೆ. ಬಟ್ ಎಷ್ಟು ಡೆಪ್ತ್ ಹೋಗಬೇಕು ಅನ್ನೋ ಜ್ಞಾನ ಇರಬೇಕು. ಅದು ಎಷ್ಟು ಜಾಸ್ತಿ ಇದು ಇಯರ್ ಡ್ರಮ್ಮರ್ಗೂ ಹೋಗ್ಬಿಟ್ಟು ಇಯರ್ ಬಡ್ಡಲ್ಲಿ ಕ್ಲೀನ್ ಮಾಡೋಕೆ ಹೋದರೆ ಯು ಮೇ ಡ್ಯಾಮೇಜ್, ಕಿವಿ ತಮಟೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಮತ್ತು ಇಚ್ಚಿಂಗು ಇರಿಟೇಷನ್ನು ಜೊತೆಗಿರೋದ್ರಿಂದ ತುಂಬ ರಬ್ ಮಾಡಿಕೊಂಡು ಇಯರ್ ಡ್ರಮ್ಮಲ್ಲಿ ಸ್ಕಿನ್ನು ಡ್ಯಾಮೇಜ್ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಜೊತೆಗೆ ಕಿವಿ ಗುಗ್ಗೆ ಇದೆ ಅನ್ನೋದು ಅದು ಒಂದು ಅವಮಾನ ಏನೂ ಅಲ್ಲ, ಅದು ಎಲ್ಲರಿಗೂ ನಾರ್ಮಲ್ ಆಗಿ ಸೆಕ್ರೆಟ್ ಆಗಿ ಕಲೆಕ್ಟ್ ಆಗೋವಂಥದ್ದೇನೆ. ಅದಕ್ಕೆ ನಾಚಿಕೆ ಪಟ್ಕೊಂಡು ಎಲ್ಲೂ ಹೋಗದೆ ತೋರಿಸ್ಕೊಳ್ದೆ ನೀವೇ ಮನೇಲೇನೋ ಮಾಡೋಕೆ ಹೋಗೋದೆಲ್ಲ ಮಾಡಬೇಡಿ. ನಿಮ್ಮ ಕೈಯಲ್ಲಿ ಅದು ಕ್ಲಿಯರ್ ಆಗ್ತಾ ಇಲ್ಲ, ನಿಮಗೆ ಡಿಸ್ಕಂಫರ್ಟ್ ಆಗ್ತಾ ಇದೆ, ತೊಂದರೆ ಆಗ್ತಿದೆ, ಇರಿಟೇಷನ್ ಆಗ್ತಾಯಿದೆ, ಇಚ್ಚಿಂಗ್ ಆಗ್ತಿದೆ, ಡಿಸ್ಚಾರ್ಜ್ ಆಗ್ತಾ ಇದೆ, ಕಿವಿನಲ್ಲೇನೋ ಇನ್ಫೆಕ್ಷನ್ ಉಜ್ಜಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅಂಥ ಸಮಯದಲ್ಲಿ ನೀವು ತಜ್ಞ ವೈದ್ಯರ ಹತ್ರ ಹೋಗಿ ತೋರಿಸ್ಕೊಳ್ಳೋದೇ ಒಳ್ಳೆಯದು. ನಿಮ್ಮ ಈ ಇಷ್ಟು ವರ್ಷದ ಅನುಭವ, ನಿಮ್ಮ ಜ್ಞಾನ
ಎಲ್ಲವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ BGS-MCH ಆರೋಗ್ಯವಾಣಿ ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ ಕಾರ್ಯಕ್ರಮದ ಪರವಾಗಿ ತುಂಬ ಧನ್ಯವಾದಗಳು ಮೇಡಮ್. ವ್ಯಾಕ್ಸ್ ಕಲೆಕ್ಷನ್ ಅದು ತುಂಬ ಕಾಮನ್ ಆಗಿದ್ದು ತುಂಬ ಜನರಿಗೆ ತೊಂದರೆ ಆಗೋ ಚಾನ್ಸಸ್ ಇರೋದ್ರಿಂದ ಇದ್ರ ಬಗ್ಗೆ ವಿವರವಾಗಿ ತಿಳ್ಕೊಂಡಿದ್ರೆ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಹೇಳಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ವಂದನೆಗಳು. ಹಾಂ ವೀಕ್ಷಕರೇ, ಶುರುನಲ್ಲಿ ನಾನು ನಿಮ್ಗೊಂದು ಪ್ರಶ್ನೆ ಕೇಳಿದ್ದೆ. ಈಗ ಆ ಪ್ರಶ್ನೆಗೆ ನಿಮ್ದು ಏನು ಉತ್ತರ ಇತ್ತು ಅದು ಸರಿನಾ ತಪ್ಪ ಅಂತ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸರ್ವೇ ಸಾಮಾನ್ಯವಾದ ಈ ಕಿವಿನಲ್ಲಿ ಕಲೆಕ್ಟ್ ಆಗೋ ವ್ಯಾಕ್ಸ್ ಅಥವಾ ಗುಗ್ಗೆ ಅಂತ ಸಾಮಾನ್ಯವಾಗಿ ಏನು ಹೇಳ್ತೀವಿ, ಅದನ್ನು ಹೆಂಗೆ ಕ್ಲೀನ್ ಮಾಡಬೇಕು, ಯಾವುದನ್ನು ಮಾಡಿದ್ರೆ ಒಳ್ಳೆಯದು, ಮಾಡದೇ ಇದ್ರೆ ಇನ್ನೂ ಒಳ್ಳೆಯದು ಅನ್ನೋದ್ರ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ನಮ್ಮ ತಜ್ಞರು ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ನಾವು ನಿಮ್ಮೊಂದಿಗೆ ಹಂಚಿಕೊಂಡ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡಿ. ಈ ಮಾಹಿತಿನ ನಿಮ್ಮ ಆತ್ಮೀಯರಿಗೆ ಹಂಚಿಕೊಳ್ಳೋದಿಕ್ಕೆ, ಜ್ಞಾನವನ್ನು ಹರಡೋದಿಕ್ಕೆ ಶೇರ್ ಬಟನ್ ಕ್ಲಿಕ್ ಮಾಡಿ. ಇದ್ರ ಬಗ್ಗೆ ಇನ್ನೂ ಏನೋ ತಿಳ್ಕೊಬೇಕಿತ್ತು, ನಂಗೆ ಅರ್ಥ ಆಗಿಲ್ಲ ಪೂರ್ತಿ ಅಂತ ಅನ್ಸಿದ್ರೆ ನಿಮ್ಮ ಪ್ರಶ್ನೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಇನ್ನು ಹೆಚ್ಚು ಆರೋಗ್ಯ ಸಂಬಂಧಿತ ಮಾಹಿತಿಗಳನ್ನ ತಿಳ್ಕೊಳ್ಳೋದಿಕ್ಕೆ ನಮ್ಮ BGS ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಗುರುದೇವ್. If you enjoyed this video, don't forget to give it a thumbs up, share it with your friends, and hit that subscribe button for more exciting content.